ರಜು ಹೂವು ತಂದಿದೆಯೇ ಮಾರಿ ಹುಡುಗಾಗಕ್ಕೆ ದೇವಸ್ಥಾನಕ್ಕೆ ಅಂದರೆ ಇವತ್ತು ನನಗೆ ಫೇಸ್ಬುಕ್ಕಿಂದ ಒಂದು ಸ್ವಲ್ಪ ಚಿಕ್ಕ ಅಮೌಂಟ್ ಬಂದೈತೆ. ಅದಕ್ಕೇನೆ ನೋಡಿ, ನೀವು ಕೊಟ್ಟಂತ ಪ್ರೀತಿಯಿಂದ ನನಗೆ ಫೇಸ್ಬುಕ್ಕಲ್ಲಿ ಮೊದಲನೇ ರೆವಿನ್ಯೂ ಬಂದಿದೆ. ನಾನು ಮೊದಲನೇ ಬಾರಿಗೆ ಸೋಷಿಯಲ್ ಮೀಡಿಯಾದಿಂದ ರೆವಿನ್ಯೂ ತೆಗೆದಿರೋದು. ಸೊ ಆ ಖುಷಿಗೆ ಏನಪ್ಪ ಮಾಡ್ತೀನಿ ಅಂದರೆ, ನಾನು ಫಸ್ಟ್ ರೆವಿನ್ಯೂ ಬರುವಂಥದ್ದು ನನ್ನ ತಾಯಿಗೇನೆ ಕೊಡಬೇಕಂತ ಪ್ಲಾನ್ ಮಾಡಿದ್ದೆ. ಅದು ಯಾರಪ್ಪ ಅಂದರೆ, ನಾನು ನಂಬಿರುವಂಥ ನಮ್ಮ ಊರ ಗ್ರಾಮ ದೇವತೆ ಮಾರಮ್ಮ ತಾಯಿ. ಸೊ ಪೂಜೆ ಮಾಡಬೇಕು. ಆ ಮಿಕ್ಕಿದ್ರಲ್ಲಿ ನೆಕ್ಸ್ಟ್ ಅಮೌಂಟ್ ಏನೋ ಪ್ಲಾನ್ ಮಾಡ್ಬೇಕಂತ ಮಾಡಿದ್ದೀನಿ. ಹಾಗೆ ನೋಡಿ, ದೇವ್ರು ಕೊಟ್ಟಿರುವಂಥದ್ದು ಆ ಹೂವು ತಗೋಬೇಕಾರೆ ಅದಕ್ಕೆ ಚೌಕಾಸಿ ಮಾಡಬಾರ್ದು, ದೇವ್ರಿಗೆ ಅರ್ಪಣೆ ಮಾಡ್ಬೇಕಾರೆ. ಸೊ ನಾನಂತ ಎಲ್ಲೂ ಕೂಡ ಚೌಕಾಸಿ ಮಾಡಲ್ಲ. ಹಾಗೇನೆ ಒಂದು ಹೂನಾರ ತಗೊಂಡು ಮತ್ತೆ ಸ್ವಲ್ಪ ಮಲ್ಲಿಗೆ ಹೂ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ನೋಡಿ, ಹಾಗೆ ಚೇಂಜ್ ಕೂಡ ಕೊಟ್ಟರು. ಚೇಂಜ್ ಇಸ್ಕೊಂಡು ಗಾಡಿ ಎತ್ಕೊಂಡು ಹೆಲ್ಮೆಟ್ ಹಾಕೊಂಡು ಮನೆ ಕಡೆ ಹೊರಟಿದ್ದೀನಿ. ಸೊ ಮನೆ ಕಡೆ ಬಂದ ತಕ್ಷಣ ಅಮ್ಮಂಗೆ ಹೂವು ಕೊಟ್ಬಿಟ್ಟು ನಮ್ಮ ರಿಯಾಕ್ಷನ್ ನೋಡಿ, ಹೇಳಿದ ತಕ್ಷಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇವತ್ತು ನನಗೆ ಫೇಸ್ಬುಕ್ಕಿಂದ ಒಂದು ಸ್ವಲ್ಪ ಚಿಕ್ಕ ಅಮೌಂಟ್ ಬಂದೈತೆ. ಅದಕ್ಕೇನೆ ಪರವಾಗಿಲ್ಲ ವಿಡಿಯೋ ಮಾಡಿ ಏನಕ್ಕೆ ಆಗ್ತಿದೆ, ವಿಡಿಯೋ ಮಾಡಿ ಆಗ್ತಿ ಅಂತಿದ್ದಿಲ್ಲ. ಸೊ ತಗೋ ಕೊಡಪ್ಪ. ಅಮ್ಮನ ಕೈಗೆ ಅಮೌಂಟ್ ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಅಲ್ಲಿಂದ ದೇವ್ರ ದೀಪ ಹಚ್ಚೋಣ ಅಂತ ದೇವ್ರ ಮನೆಗೆ ಬಂದೆ. ನೋಡ್ತಿರ್ಬೋದು ನಮ್ಮ ದೇವ್ರ ಮನೆ ಯಾವ ರೀತಿ ಇದೆ ಅಂತ. ಸೊ ನೋಡಿ, ತಪ್ಪೇನೆಲ್ಲ ಇದೆಲ್ಲ ದೇವ್ರ ಮನೆ. ಸೊ ದೇವ್ರ ಮುಂದೆ ಬಂದಿರೋಂಥ ಫಸ್ಟ್ ಅಮೌಂಟ್ ಇಟ್ಟು ಪೂಜೆ ಮಾಡ್ಬಿಟ್ಟು ಅಲ್ಲಿ ನಾನು ಎಷ್ಟು ಹೊಟ್ಟಿದೆ ನಮ್ಮೂರು ಮಾರಿಗುಡಿ ಹತ್ರಕ್ಕೆ ಹೂವು ತಗೊಂಡು. ಸೊ ನೋಡ್ತಿರ್ಬೋದು, ನಮ್ಮೂರು ಮಾರಿಗುಡಿ ಇವಾಗ ಹೊಸದಾಗಿ ಹೊಡೆದಾಕ್ಬಿಟ್ಟು ಕಟ್ತಿದ್ದಾರೆ ನೋಡಿ. ಈ ಗರ್ಭಗುಡಿ ಇದು ಎಲ್ಲ ಮುಚ್ಚಿದ್ದಾರೆ. ಸೊ ಹಾಗೆ ನಾನು ಹೂನಾರ ಎಲ್ಲ ಹಾಕಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೂನಾರೆಲ್ಲ. ಸೊ ಅಲ್ಲಿಂದ ಬಂದೆ ಮನೆ ಬಂತು, ಊಟ ಮಾಡ್ಕೊಂಡು ಸೀದಾ ನಾನು ಹೊಟ್ಟೆ ಅವಾಗ ಎಲ್ಲಿಗಪ್ಪ ಅಂದ್ರೆ ತೋಟದ ಕಡೆಗೆ.